ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಾಯದಿಂದ ಒಂದು ದಿವಸಕ್ಕೆ 3 ಅಥವಾ 4 ಸರ್ಜರಿ ಮಾಡುವಂಥ ಕೆಪಾಸಿಟಿ ಅವರಲ್ಲಿ ಬರ್ತಾ ಇರೋದ್ರಿಂದ ಇಂಥ ಒಂದು ಒಳ್ಳೆಯ ಯಂತ್ರವನ್ನು ಸಾಮಾನ್ಯರಿಗಾಗಿ ತಂದಿದ್ದಾರೆ. ಅದರ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ತಮಗೆ ವಿನಂತಿ ಏನು ಅಂದರೆ ಈ ವಿಷಯವನ್ನು ಜನಸಾಮಾನ್ಯರವರೆಗೆ ಮುಟ್ಟಿಸಿದರೆ ಪಾಪ ಆ ಜನತೆಗೆ ಹೀಗಿದೆ ಅನ್ನೋದು ಗೊತ್ತಾಗಬೇಕು. ಇದು ಒಂದು ತಂತ್ರಜ್ಞಾನ ಹೀಗಿದೆ ಮತ್ತು ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾದರೆ ಅವ್ರು ಪಡೆದುಕೊಳ್ತಾರೆ ಅಂತಕ್ಕಂಥ ಕಳಕಳಿಯಿಂದ ತಮ್ಮ ಮೂಲಕ ಈ ವಿಷಯವನ್ನು ಸಾಮಾನ್ಯ ಜನರಿಗೆ ತಿಳಿಸ್ತಾ ಇದ್ದಾರೆ. ನಮಸ್ಕಾರ. ಅದೇ ಈಗ ಹೇಳಿದ್ರಲ್ಲ, ಇದೇ ಒಂದು ವೇಳೆ ನಾವು ಮುಂಬೈ ಮತ್ತು ಬೆಂಗಳೂರಲ್ಲಿ ಮಾಡಿದರೆ ಒಂದು 10 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಖರ್ಚು ಬರ್ತಾರೆ, 10 ರಿಂದ 15 ಲಕ್ಷ. ಅದು ಇಲ್ಲಿ ಕಣೇರಿಯಲ್ಲಿ 1 ಲಕ್ಷ ರೂಪಾಯಿದಲ್ಲಿ ಈ ಸರ್ಜರಿ ಆಗುತ್ತೆ. ಸರ್ಕಾರಿ ಸೌಲಭ್ಯ ಇದೆ. ಕರ್ನಾಟಕ ಸರ್ಕಾರದ ಎಲ್ಲ ಸವಲತ್ತುಗಳು ಸಹಿತ ಈ ಹಾಸ್ಪಿಟ್ಲಿಗೆ ಅಪ್ಲೈ ಆಗ್ತವೆ. ಅದರಲ್ಲಿ ಫ್ರೀಯಾಗಿ ಹೋಗುತ್ತೆ ಪೂರ್ತಿಯಾಗಿ. ನ್ಯೂರೋ ಸರ್ಜನ್ನು ಮತ್ತು ಡಾಕ್ಟರ್ ಪ್ರಕಾಶ್ ಧರಂಗೌಡರು ನ್ಯೂರೋ ಎನೆಸ್ಥೆಟಿಸ್ಟ್, ಈ ಸಿದ್ಧಗಿರಿ ಹಾಸ್ಪಿಟಲ್ನ ಅವರು ಡೈರೆಕ್ಟರ್ಸ್. ಕಣೇರಿ ಮಠದಲ್ಲಿ ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ತಂದಂಥ ಒಂದು ಹೊಸ ಯಂತ್ರವನ್ನು ಪರಿಚಯಿಸೋದಕ್ಕಾಗಿ ಈ ಪ್ರೆಸ್ ಮೀಟ್ ಕರೆದಿತ್ತು. ಅದರಲ್ಲಿ ಈಗ ತಮಗೆ ಹೇಳಿದಂತೆ ದೇಶದಲ್ಲೇ ಈ ತಂತ್ರಜ್ಞಾನದಲ್ಲಿ ಒಂದು ಹೊಸ ಮೈಕ್ರೋಸ್ಕೋಪನ್ನು ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ತಂದಿದ್ದಾರೆ. ಅದು ಸಾಮಾನ್ಯ ಜನರ ಸೇವೆಗಾಗಿ. ಈಗ ಡಾಕ್ಟರ್ ಶಿವಶಂಕರ್ ಹೇಳಿದಂತೆ ಇದೇ ಮಷೀನನ್ನು ದಿಲ್ಲಿ, ಮುಂಬೈ, ಬೆಂಗಳೂರಂಥ ಶಹರಗಳಲ್ಲಿ ಬಳಸಿದರೆ ಪೇಷಂಟ್ಗೆ ಸುಮಾರು 10 ಲಕ್ಷಗಟ್ಟಲೆ ಖರ್ಚು ಬರುತ್ತೆ ಸರ್ಜರಿಗೆ. ಆ ಸರ್ಜರಿಯನ್ನು 1 ಲಕ್ಷ ರೂಪಾಯಿನಲ್ಲಿ ಸಿದ್ಧಗಿರಿಯಲ್ಲಿ ಮಾಡ್ತಾಯಿದ್ದೇವೆ. ಮಷೀನ್ಗೆ ಹಣ ಖರ್ಚಾದರೂ ಸಹಿತ ಆ ಹಣವನ್ನು ಪೇಷಂಟ್ಗಳ ಮೇಲೆ ಭಾರ ಬೀಳದಂತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಇಂತಹ ಒಂದು ಟೆಕ್ನಾಲಜಿ ಸಾಮಾನ್ಯ ಜನರಿಗೆ, ಹಣ ಇದ್ದವ್ರು ಏನು ಬೇಕಾದಷ್ಟು ಖರ್ಚು ಮಾಡಿಕೊಂಡು ಉಪಚಾರ ಮಾಡಿಸ್ಕೋಬೋದು. ಆದರೆ ಯಾರ ಹತ್ರ ಹಣ ಇಲ್ಲೋ ಅಂಥವ್ರಿಗೆ ಈ ಸೌಕರ್ಯವನ್ನು ಒದಗಿಸುವ ದೃಷ್ಟಿ ಪದವಿಯನ್ನು ಪಡ್ಕೊಂಡ ನಂತರ ಆಡಳಿತ ಸೇವೆಗೆ ಬಂದೆ. ಸೊ ನನಗೆ ಮೊದಲಿಂದಲೂ ಒಂದು ಆಸೆ ಇತ್ತು, ನಾನು ಅರ್ಥಶಾಸ್ತ್ರ ವಿಷಯದಲ್ಲಿ PhD ಮಾಡಬೇಕು ಅಂತ ಅಂದ್ಬಿಟ್ಟೆ. ಸೊ ಆಡಳಿತ ಕ್ಷೇತ್ರಕ್ಕೆ ಬಂದ ಮೇಲೆ ಕೆಲಸ ಕಾರ್ಯಗಳ ಒತ್ತಡದಿಂದ ಅದು ಸಾಧ್ಯ ಆಗಿರಲಿಲ್ಲ. ಬಟ್ ಇವಾಗ ನಾನು ಓದೋದು ಸಾಧಿಸಿದ್ದೀನಿ. ಇದನ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಮತ್ತು ನನಗೊಂದು ಹೆಮ್ಮೆಯ ವಿಚಾರ ಇದೆ. ಅವಕಾಶ ಇದೆ ಅಂತ ಗೊತ್ತಾಯಿತು, ಡಿಸ್ಟೆನ್ಸ್ ಎಜುಕೇಷನಲ್ಲಿ ಮಾಡ್ಬೋದು ಅಂತ. ಸೊ MSc ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಜಾಯ್ನ್ ಆದೆ. ನೆಕ್ಸ್ಟ್ 2 ಇಯರ್ಸ್ UPSC ಪ್ರಿಪ್ರೇಷನ್ ಆಗ್ತಿತ್ತು, ಜೊತೆಲಿ ಇದು ಆಯಿತು. ಚೆನ್ನಾಗಿ ಅನ್ನಿಸ್ತಿದೆ, ಖುಷಿ ಅನ್ನಿಸ್ತಿದೆ. ಬಿಕಾಸ್ ಅಲ್ಲಿ ಡಿಸ್ಕಂಟಿನ್ಯೂ ಆಗಿದ್ದು ಇಲ್ಲಿಂದ ಸಿಕ್ತು ಅಂತ ಅನ್ನಿಸ್ತಿದೆ ನನಗೆ. ಚೆನ್ನಾಗಿದೆ ಸರ್. ಒಂಥರ ನಮಗೆ ಹೆಂಗೆ ಫೀಲ್ ಆಯಿತು ಅಂತಂದರೆ ಲೈಕ್ ರೆಗ್ಯುಲರಲ್ಲೇ ಮಾಡ್ತಿದ್ದೀವೇನೋ ಅನ್ನಿಸ್ತಿತ್ತು. ಪ್ರಾಕ್ಟಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಬರ್ತಾ ಇದ್ವಲ್ಲ, ಹಂಗಾಗಿ ತುಂಬ ಡಿಸ್ಟೆನ್ಸ್ ಎಜುಕೇಷನ್ ಅಂತ ಏನು ಅನಿಸ್ಲಿಲ್ಲ, ರೆಗ್ಯುಲರ್ ಅಂತಲೇ ಫೀಲ್ ಆಯಿತು. ಈಗ ಮಾನಸ ಗಂಗೋತ್ರಿ ಅನ್ನೋದೇ ಹೆಸರು, ಮುಕ್ತ ಗಂಗೋತ್ರಿ ಅಂತೆ ಪ್ರತಿಯೊಬ್ಬರಿಗೂ ಜ್ಞಾನವನ್ನು ನೀಡ್ತಾನೆ ಬಂದಿದೆ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಈಗ ಎಲ್ಲ ಡಿಪಾರ್ಟ್ಮೆಂಟಿಗೂ ಹೇಳೋದಾದರೆ, ಎಲ್ಲರ ಡಿಪಾರ್ಟ್ಮೆಂಟ್ ತನ್ನದೇ ಆದಂಥ ಒಂದು ವಿಷನ್ ಇದೆ, ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಒಂದು ಕ್ವಾಲಿಟಿ ಇದೆ. ಆ್ಯಂಡ್ ನಮ್ಮ ಪರ್ಟಿಕ್ಯುಲರ್ ಆಗಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟಿಗೆ ಬಂದರೆ ಆ್ಯಕ್ಚುಲಿ ವೆಲ್ ಕ್ವಾಲಿಫೈಡ್ ಪ್ರೊಫೌಂಡ್ ಲೆಕ್ಚರರ್ಸ್, ಪ್ರೊಫೆಸರ್ಸ್ಗಳೆಲ್ಲ ಇದ್ದಾರೆ. ಸೊ ಅವರ ಒಂದು ಪ್ಲೀಸ್ nothing will go on record. This is a serious matter. And I have very frequently noticed that with respect to breach of privilege notices, which I'll come a little later,
we need to evolve our protocol. I'll come to that a little later. कर्नाटक उच्च न्यायालय ने राज्य सरकार को नेशनल इन्वेस्टिगेशन एक्ट के तहत 3 नई विशेष अदालतों स्थापित करने का निर्देश दिया था, क्योंकि बेंगलुरु में मौजूद एकमात्र विशेष अदालत पर अत्यधिक दबाव है और 8 से 9 साल पुराने मामले लंबित है। न्यायालय ने स्पष्ट रूप से कहा था कि मैसूर, बेलगावी और कलबुर्गी में 6 महीने के भीतर विशेष अदालतों स्थापित होने चाहिए, ताकि आतंकवाद और संगठित अपराध से जुड़े मामलों की त्वरित सुनवाई हो सके। लेकिन कांग्रेस सरकार न सिर्फ राज्य में कानून व्यवस्था को बनाए रखने में विफल रही है, बल्कि उच्च न्यायालय के आदेश ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.